ಚಿಕ್ಕವರಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಯಾರೇ ಅವರು ಸಲಹೆಗಳು ತಗೊಂಡು ಏನು ಚುನಾವಣೆ ಮಾಡೋದು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಹಾಯ ಮಾಡಿ ನನ್ನ ಎಲ್ಲರೂ ಇದು ಮಾಡವ್ರೆ. ಅವ್ರಿಗೆ ಏನು ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ. ಇವತ್ತು ನಮ್ಮ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಉಪಚುನಾವಣೆ ಎದುರಾಗಿತ್ತು. ನಮ್ಮ ಸ್ನೇಹಿತರು ಬ್ರೆಡ್ ಮಂಜುನಾಥ್ರವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಶ್ರೀಮತಿ ರತ್ನಮ್ಮನವ್ರನ್ನೇ ನಾವು ಅಭ್ಯರ್ಥಿಗಳಾಗಿ ಮಾಡಿ ಈ ಚುನಾವಣೆಯನ್ನು ನಮಗೆ ಸಂಘದ ದೃಷ್ಟಿಯಿಂದ ಅಥವಾ ರೈತರ ದೃಷ್ಟಿಯಿಂದ ಈ ಚುನಾವಣೆ ನಾವು ಬೇಡ ಅಂತ ಅಂದ್ಕೊಂಡಿದ್ದೋ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಯಾರನ್ನೂ ನಿಷ್ಠುರಗಳು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೇವಾ ಮನೋಭಾವ, ವಿಶ್ವಾಸ, ಸಂಸ್ಥೆಗಳು ಉಳಿಸ್ಬೇಕು. ಅದು ಗ್ರಾಮ ಪಂಚಾಯತಿ, ಜಿಲ್ಲಾ ತಾಲೂಕು ಪಂಚಾಯತಿ ಅಲ್ಲ. ಈ ಸಂಸ್ಥೆಯಲ್ಲಿ ಒಂದೊಂದು ರೂಪಾಯಿ ದುಡ್ಡು ಸಹ ಉತ್ತಮವಾದಂಥ ಉಳಿತಾಯ ಮಾಡಬೇಕಾದಂಥ ಜವಾಬ್ದಾರಿ ರೈತರು ಪರವಾಗಿ ಅನ್ನೋದು ಭಾವನೆ ಬರಲಿಲ್ಲ. ಸ್ಪರ್ಧೆ ಆಯಿತು, ಚುನಾವಣೆ ನಡೀತು. ಅದೇ ಥರ ನಮ್ಮ ಏನು ಹಿಂದೆ ಬ್ರೆಡ್ ಮಂಜುನಾಥ್ ಇದ್ದರು, ಅವ್ರ ಜೊತೆ ಏನು ಕಾರ್ಯಕರ್ತರು ಪಡೆ ಇತ್ತು, ಇಡೀ ಕಾರ್ಯಕರ್ತರು ಪಡೆ 3 ದಿನ 4 ದಿನ ನಮಗೆ ಸಿಕ್ಕಿದ್ದೆ ಅಷ್ಟೇ 4 ದಿನದ ಅವಕಾಶ. ಹಗಲು ರಾತ್ರಿ ನಿದ್ದೆ ಮಾಡಿದ್ದೆ. 95% ಅಲ್ಲ, 100ಕ್ಕೆ 100% ಪ್ರತಿ ಮತದಾರರು ಮನೆ ರೈತ ಮತದಾರರು ಮನೆ ಏನು ಹೋಗಿ ಅವ್ರನ್ನ ಕಂಡಿಡಿದು ಹಿಂಗೆ ರಿಕ್ವೆಸ್ಟ್ ಮಾಡಿ ನಮಗೆ ಮತ ಕೊಡಿ ಅಂತ ಕೇಳ್ದೋ. ಅದೇ ಥರ ಮಹಾಜನತೆ ಇವಾಗ ಕೊಟ್ಟಿರೋ ತೀರ್ಪು 444 ನಮ್ಮ ಅಭ್ಯರ್ಥಿ ರತ್ನಮ್ಮನವರು. ನಮ್ಮ ಎದುರಾಳಿ ಅಭ್ಯರ್ಥಿ ಜಿಂದಗಿ ಉಮೇಶ್ ಅಂತಂದೇಳಿ ಅವರು 68 ಮತ ಗಳಿಸ್ಕೊಂಡಿದ್ದಾರೆ. ಇನ್ನು 2 ಅಭ್ಯರ್ಥಿಗಳಿದ್ದರು. ಕುಲ್ಗೇಟ್ ಮತ ಒಂದು 3 ಆಗಿತ್ತು, ಯಾರಿಗೂ ಹಾಕಿಲ್ಲ ಆ ಮತ. ಅದು ಹಂಗಾಗಿ ಇದು ಅಭೂತಪೂರ್ವವಾಗಿ ರತ್ನಮ್ಮನವರು ಚುನಾಯಿತರಾಗಿದ್ದಾರೆ. ಜೊತೆಗೆ ಮುಖ್ಯವಾಗಿ ನಮ್ಮ ಸಂಸ್ಥೆನ ನೋಡಿ, ನೀವು ಮಾಧ್ಯಮದವ್ರು ಏನಿದ್ದೀರಿ, ನಮ್ಮ ಸಂಸ್ಥೆನ ಒಂದು ಸಲ ಕಣ್ಣಲ್ಲಿ ನೋಡಿ. ನಮ್ಮ ಸಿದ್ದಪ್ಪನವ್ರು ಮಾಜಿ ಅಧ್ಯಕ್ಷರಿದ್ದರು. ಅವರು ಸಂಸ್ಥೆನ ಭಾಳ ವಿಶ್ವಾಸದಿಂದ ಗುಣಮಟ್ಟದಲ್ಲಿ ತಗೊಂಡೋಗಿದ್ರು, ಎಲ್ಲೂ ಲೂಸ್ ಪೋಲ್ ಆಗದಿಲ್ದೇನೆ. ಇವತ್ತು ನಾನು ಇದೇ ಬ್ರೆಡ್ ಮಂಜುನಾಥ್ ಆ್ಯಂಡ್ ಅದರ್ಸು ಕಳೆದ ಟೀಮ್ನಲ್ಲಿ ನಾನು ಅಧ್ಯಕ್ಷ ಆಗಿ ಅದಾದಮೇಲೆ ಬ್ರೆಡ್ ಮಂಜುನಾಥ್ರವರು ಆದರು. ಅಲ್ಲಿಂದ ಇಲ್ಲಿವರೆಗೂ 1 ರೂಪಾಯಿ ಮಿಸ್ಯೂಸ್ ಆಗಲಿ ಅಥವಾ ಏನು ನಮ್ಮ FD ಎಷ್ಟು ನಂಬಿಕೆ ವಿಶ್ವಾಸ ಐತೆ ಅಂದರೆ 3 ಚಿಲ್ಲರೆ ಕೋಟಿ, ಗೋಲ್ಡ್ ಲೋನು 2.25 ಕೋಟಿ ಅಷ್ಟು ತಂದು ಈ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ರಾಷ್ಟ್ರೀಕೃತ ಬ್ಯಾಂಕುಗಳು ಪಾಣಿ ಮೇಲೆ ಅಷ್ಟು % ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಇದ್ದರೂ ಸಹ ನಂಬಿಕೆ ಯಾವ ಥರ ಇದೆ ಅಂತಂದರೆ, ನಮ್ಮ ಸಂಸ್ಥೆಗೆ ಪ್ರತಿದಿನ ಬೆಳಗ್ಗೆ ಇದ್ದರೆ ನಮಗೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಡೆದ ಥರ ಟ್ರಾನ್ಸಾಕ್ಷನ್ ನಡೀತದೆ. ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಜಿಲ್ಲೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬಿಲ್ಡಿಂಗ್ ಯಾವುದಾದ್ರು ಈ ಥರ ಅದ್ಭುತವಾಗಿದೆ ಅಂತಂದರೆ ಅದು ತಾವರೆಕೆರೆ ಫಸ್ಟ್ ಅಂತ ಯಾವ ಮಿನಿಸ್ಟ್ರು ಆಗಲಿ ಅಥವಾ ಶಾಸಕರುಗಳಾಗಲಿ ಎನಿ ಪಕ್ಷದವರು ರಾಜಕಾರಣದಲ್ಲಿ ಯಾರು ನೋಡಿದ್ರು ಬೆಳ್ಮಾಡಿ ತೋರಿಸುವಂಥದ್ದು ಒಂದು ಬಿಲ್ಡಿಂಗ್ ಇದೆ, ಸಂಸ್ಥೆ ಬಿಲ್ಡಿಂಗ್ ಅದು. ಹಂಗಾಗಿ ಮುಂದೆ ನಮ್ಮ ರತ್ನಮ್ಮನವ್ರೂ ರೈತರ ಪರವಾಗಿ ಧ್ವನಿ ಎತ್ತಿ ನಮ್ಮ ಆಡಳಿತ ಮಂಡಳಿನೇ ಚೆನ್ನಾಗೈತೆ. ನಮಗಂತೂ ಈ ಚುನಾವಣೆ ಇದಿರಲಿಲ್ಲ. ಅವರ ಯಜಮಾನರು ಮಾಡಿ ಸೇವಾ ಮನೋಭಾವಕ್ಕೆ ನಾವು ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಹೋದೋ. ಆ ಸ್ಥಾನದಲ್ಲಿ ಅವ್ರನ್ನ ಕುಂಡಿಸ್ ನೋಡಿದ್ರೇ ನಮಗೇನೋ ಒಂಥರ ಆತ್ಮತೃಪ್ತಿ, ಸಂತೋಷ. ಒಳಗೊಂದು ಹೊರಗೊಂದು ಇಟ್ಕೊಂಡು ಅವೆಲ್ಲ ನಾವೆಂದೂ ಮಾಡಿದವರಲ್ಲ. ಈ ರಾಜಕಾರಣದಲ್ಲಿ ಶತ್ರು ಮಿತ್ರ, ನಾನು ನಮ್ಮ ಬ್ರೆಡ್ಡು ಕಿತ್ತಾಡ್ಕೊಂಡಿವು 16 ಸಲ ತಿರ್ಗೊಂದಾಗಿವು ಅಷ್ಟೇ. ಅದು ಬಿಟ್ಟರೆ ನಂದು ಅವನು ತಿನ್ನಲಿಲ್ಲ, ನಾನು ತಿಂದಿಲ್ಲ. ಇವತ್ತು ಇಲ್ಲ. ಅವ್ರ ಮನೆಯವ್ರಿಗೆ ಆ ದೇವರು ಶಕ್ತಿ ತುಂಬಿ ನಾವು ಇದ್ದೀವಮ್ಮ ನಿಮ್ಮ ಜೊತೆಗೆ, ನೀವು ಯಾವುದೇ ಕಾರಣಕ್ಕೂ ವ್ಯಥೆ ಪಡೋ ಥರದ್ದು ಬೇಡಿ, ಒಳ್ಳೆಯ ಕೆಲಸ ಮಾಡಿ ನೀವು ಅಂತ ಅವ್ರ ನಿರ್ದೇಶಕರಾಗವ್ರೆ. ಇವತ್ತು ಹೊಸ ನಿರ್ದೇಶಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ, ಈ ಸಂಸ್ಥೆಯಲ್ಲಿ ನಮ್ಮ ನಿರ್ದೇಶಕರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನು ಈ ಹಗಲು ರಾತ್ರಿ ದುಡಿದವ್ರೆ, ಅವ್ರಿಗೆ ತುಂಬು ಹೃದಯದಲ್ಲಿ ಅನಂತವಾಗಿ ನಾನು ಅವ್ರಿಗೆ ಒಂದು ಪಾದ ನಮಸ್ಕಾರದ ಥರ ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಯಾರೇ ಅವರು ಸಲಹೆಗಳು ತಗೊಂಡು ಏನು ಚುನಾವಣೆ ಮಾಡೋದು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಥ್ಯಾಂಕ್ಸ್. ಈಗ ಅಭೂತಪೂರ್ವ ಗೆಲುವು. ಸೊ ಎಲ್ಲ ಓಟ್ ಹಾಕ್ದಂಥವ್ರಿಗೆ ಸಪೋರ್ಟ್ ಮಾಡೋದು ಎಲ್ರಿಗೂ ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ನಾನು ಏನು ಹೇಳ್ಬೇಕಂತ ನನಗಂತೂ ಗೊತ್ತಿಲ್ಲ. ಆದರೆ ಹೇಳೋದು ಒಂದು ಮಾತೇನೆಂದರೆ, ಎಲ್ಲರೂ ಅಕ್ಕ ನೀವು ನಿಂತ್ಕೊಳ್ಳಿ, ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳಿದ್ರು. ಎಲ್ಲ ನಮ್ಮ ಹೋಬ್ಳಿಯವರು ಎಲ್ಲರೂ ಬಂದು ಅಕ್ಕ ನಾವಿದ್ದೀವಿ, ಅಣ್ಣಂಗೆ ಸಪೋರ್ಟ್, ಅಣ್ಣನ ಸ್ಥಾನದಲ್ಲಿ ನಿಮ್ಗೆ ನೋಡ್ತೀವಿ ಅಂತ ಹೇಳಿದ್ರು. ಆದರೆ ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ಬೋದೋ ಇಲ್ಲ ಒಂದು ಟ್ಯಾಂಕ್ಸ್ ಹೇಳ್ಬೋದೋ ನನಗೆ ಗೊತ್ತಿಲ್ಲ. ಆದರೆ ಅವರು ನಮ್ಮ ಮನೆಯವ್ರ ಮೇಲೆ ಇಟ್ಟ ಆ ಅಭಿಮಾನ ಆಯ್ತಲ್ಲ, ಆ ಅಭಿಮಾನಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ. ಆದರೆ ನಾನು ಹೇಳ್ತೀನಿ, ಎಲ್ಲೋ ನಾನು ಹಿಂದೆ ಅವ್ರು ನಿಂತಿದ್ರು ಅಂತ ನಾನು ಹೇಳೋಕ್ಕೆ ನಾನು ಇಷ್ಟನೇ ಪಡಲ್ಲ. ಯಾಕೆ ಅಂದರೆ ಅವರು ನನ್ನ ಮುಂದೆ ನಿಂತು ಅವ್ರು ನನ್ನ ಗೆಲ್ಸಿ ಇವತ್ತು ಅವ್ರ ಹಿಂದೆ ನನ್ನ ಕರ್ಕೊಂಬಂದು ಎಲ್ಲೂ ನನ್ನೊಂದು ಕ್ಯಾನ್ವಸ್ಗೆ ಆಗಲಿ ಎಲ್ಲೇ ಆಗಲಿ ಏನಕ್ಕೂ ನನ್ನ ಒಂದು ಟೆನ್ಷನ್ ಕೊಡದೆ ನಿನ್ನೆ ಅವ್ರ ಮುಂದೆ ನಿಂತು ಇವತ್ತು ಗೆಲ್ಲಿಸಿ ನಮ್ಮ ಮನೆಯವ್ರ ಸ್ಥಾನಕ್ಕೆ ಅವ್ರು ತಂದು ನಿಲ್ಸವ್ರೆ. ಅವ್ರಿಗೆ ನಾನು ಏನು ಹೇಳ್ಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ಎಲ್ಲ ಓಟ್ ಹಾಕೋರಿಗೆ ನಾನು ಧನ್ಯವಾದ ಅಂತ ಹೇಳಿ. ಎಲ್ಲ ಓಟ್ ಹಾಕೋದು ಅದೇ ಹೇಳಿದ್ನಲ್ಲ, ಅವ್ರಿಗೆ ನಾನು ಏನು ಹೇಳಿದ್ರು ಒಂದು ಟ್ಯಾಂಕ್ಸ್ ಹೇಳ್ಬೋದು, ಒಂದು ಕೃತಜ್ಞತೆ ಹೇಳ್ಬೋದು. ಹೇಳಿದ್ನಲ್ಲ, ಅವರು ನನ್ನಿಂದೆ ಅವರಿಲ್ಲ, ಅವ್ರ ಮುಂದೆ ನಿಂತು ನನ್ನ ಗೆಲ್ಲಿಸಿ ಇವತ್ತು ಅವ್ರ ಹಿಂದೆ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ನಿಲ್ಲಿಸವ್ರೆ. ಅವ್ರಿಗೆಲ್ಲರಿಗೂ ಈ ಹೋಬ್ಳಿಲಿ ಎಲ್ಲರೂ ಒಂದು ಸಹಾಯ ಮಾಡಿ ನನ್ನ ಎಲ್ಲರೂ ಇದು ಮಾಡವ್ರೆ. ನಾನು ಅದೇ ಹೇಳಿದ್ನಲ್ಲ, ಅವ್ರಿಗೇನು ನಾನು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ.